ಜೈ ಹಿಂದ್ ಸ್ನೇಹಿತರೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋದಲ್ಲಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಹಿಂದಿನ ಪರೀಕ್ಷೆಗಳಲ್ಲಿ ರಿಪೀಟೆಡ್ಲಿ ಕೇಳಲಾದಂತಹ 100 ವಿಜ್ಞಾನ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತೀವಿ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ತುಂಬ ಉಪಯುಕ್ತವಾಗಿರೋ ವಿಡಿಯೋ ಇದಾಗಿದ್ದು ಪ್ರಾರಂಭದಿಂದ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಸೆಷನ್ ಪ್ರಾರಂಭ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನವುಗಳಲ್ಲಿ ಅರೆವಾಹಕ ಯಾವುದು? ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ಅರೆವಾಹಕ ಯಾವುದು ಕೇಳಿದ್ರೆ ಸಿಲಿಕಾನ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿಲಿಕಾನ್ ಒಂದು ಅರೆವಾಹಕ. ಎರಡನೇ ಪ್ರಶ್ನೆ: ಮಾನವನ ದೇಹದ ನಿರುಪಯುಕ್ತ ಅಂಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಅಪೆಂಡಿಕ್ಸ್. ಅಪೆಂಡಿಕ್ಸ್ ಇದು ಮಾನವನ ದೇಹದ ನಿರುಪಯುಕ್ತ ಅಂಗ. ಅಣುರೂಪದಲ್ಲಿರುವ ಸಾರಜನಕವನ್ನು ಇವುಗಳಲ್ಲಿ ಯಾವುದು ಹೀರಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಗಳು ಅಣುರೂಪದಲ್ಲಿರುವಂಥ ಸಾರಜನಕವನ್ನು ಹೀರಿಕೊಳ್ತವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಪ್ರಶ್ನೆ: ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವ ವಿಕಿರಣ ಯಾವುದು? ಕತ್ತಲಿರುವಂತಹ ವಸ್ತುಗಳನ್ನು ಯಾವ ವಿಕಿರಣವನ್ನು ಉಪಯೋಗಿಸಿ ನಾವು ನೋಡ್ತೀವಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ, ರಕ್ತಾತೀತ ವಿಕಿರಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೋಶದ ಶಕ್ತಿಯ ಗೃಹ ಯಾವುದು? ಯಾವುದೇ ಜೀವಕೋಶದ ಶಕ್ತಿಯ ಗೃಹ ಅಂತೇಳಿ ನಾವು ಯಾವುದನ್ನು ಕರಿತೀವಿ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಅಂತೇಳಿ ಕರಿತೀವಿ. ಶಕ್ತಿ ಉತ್ಪಾದನಾ ಕೇಂದ್ರ ಅಂತೇಳಿ ಕೂಡ ಕರಿತೀವಿ. ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂತ ಕೇಳಿದಾಗ ಕೂಡ ನಾವು ಮೈಟೋಕಾಂಡ್ರಿಯಾ ಅನ್ಬೇಕಾಗುತ್ತೆ. ವಾಯುಭಾರ ಮಾಪಕವನ್ನು ಕಲ್ಲಿದ್ದಲು ಗಣಿಯೊಳಗೆ ತೆಗೆದುಕೊಂಡು ಹೋದಾಗ ಪಾದರಸದ ಮಟ್ಟ ಏನಾಗುತ್ತೆ ಅಂತೇಳಿ ಸರಿಯಾದ ಉತ್ತರ ಪಾದರಸದ ಮಟ್ಟ ಏರುತ್ತೆ. ನೋಡಿ, ವಾಯುಭಾರ ಮಾಪಕವನ್ನು ಕಲ್ಲಿದ್ದಲು ಗಣಿಯೊಳಗೆ ತೆಗೆದುಕೊಂಡು ಹೋದಾಗ ಅದರಲ್ಲಿರುವಂಥ ಪಾದರಸದ ಮಟ್ಟ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ ಅಥವಾ ಏರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ್ಯುತಿ ಸಂಶ್ಲೇಷಣೆ ಮುಂದುವರಿಯಲು ಅವಶ್ಯಕ ಇಲ್ಲದೇ ಇರುವ ಅಂಶ ಯಾವುದು? ದ್ಯುತಿ ಸಂಶ್ಲೇಷಣೆಗೆ ಕೆಳಗೆ ಕೊಟ್ಟಿರುವ ಯಾವ ಅಂಶ ಇಂಪಾರ್ಟೆಂಟ್ ಅಲ್ಲ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ, ಆಮ್ಲಜನಕ. ದ್ಯುತಿ ಸಂಶ್ಲೇಷಣೆ ಕಂಟಿನ್ಯೂ ಆಗಬೇಕಂದ್ರೆ ನೀರು ಬೇಕು, ಬೆಳಕು ಬೇಕು ಮತ್ತು ಪತ್ರ ಇರಬೇಕಾಗುತ್ತೆ. ಆಮ್ಲಜನಕದ ಅವಶ್ಯಕತೆ ಕಂಟಿನ್ಯೂ ಆಗೋಕ್ಕೆ ಬೇಡ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರ್ಪೂರವನ್ನು ಉರಿಸಿದಾಗ ಏನಾಗುತ್ತದು ಅಂತ ಕೇಳಿದ್ರೆ ಅದು ದ್ರವ ರೂಪಕ್ಕೆ ಬಾರದೆ ಅನಿಲ ರೂಪಕ್ಕೆ ಹೋಗುತ್ತೆ. ದ್ರವ ರೂಪಕ್ಕೆ ಬಾರದೆ ಅನಿಲ ರೂಪಕ್ಕೆ ಪರಿವರ್ತನೆ ಆಗುತ್ತೆ. ಹುಚ್ಚುನಾಯಿ ಕಡಿತದಿಂದ ಬರುವ ರೋಗ ಯಾವುದು? ತುಂಬ ಈಸಿಯಾಗಿರೋ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ರೆಬಿಸ್. ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಕರ್ವಿ. ಸ್ಕರ್ವಿ ರೋಗ ಇದೆಯಲ್ಲ, ಇದು ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವಂಥ ರೋಗ ಆಗಿದೆ. ದ್ವಿದಳ ಧಾನ್ಯಗಳಲ್ಲಿ ಇದು ಹೆಚ್ಚಾಗಿ ಇರುತ್ತೆ. ದ್ವಿದಳ ಧಾನ್ಯಗಳಲ್ಲಿ ಯಾವ ಅಂಶ ಹೆಚ್ಚಾಗಿ ನಮಗೆ ಸಿಗುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ರೋಟೀನ್ ಹೆಚ್ಚಿನದಾಗಿ ನಮಗೆ ಸಿಗುತ್ತೆ. ಗಳಗಂಡ ಕಾಯಿಲೆ ಇದರಿಂದ ಉಂಟಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಅಯೋಡಿನ್ ಕೊರತೆ. ಇದರಿಂದ ಅಂದರೆ ಇದರ ಕೊರತೆಯಿಂದ ಅಂತೇಳಿ ಅಯೋಡಿನ್ ಕೊರತೆಯಿಂದ ಸರಳ ಗರಡಗಂಡ ಅಥವಾ ಗಾಯಿಟರ್ ರೋಗ ಉಂಟಾಗುತ್ತೆ. ಜೈವಿಕ ವಿಕಸನದ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಚಾರ್ಲ್ಸ್ ಡಾರ್ವಿನ್. ಡಾರ್ವಿನನ ವಿಕಾಸವಾದ ಸಿದ್ಧಾಂತ ಇದೆಯಲ್ಲ, ಇದು ಜೈವಿಕ ವಿಕಸನದ ಪರಿಕಲ್ಪನೆಯನ್ನು ಹೇಳುತ್ತೆ. ದೇಹದ ಯಾವ ಅಂಗವು ಕ್ಷಯ ರೋಗಕ್ಕೆ ತುತ್ತಾಗುತ್ತೆ? ಸರಿಯಾದ ಉತ್ತರ ಶ್ವಾಸಕೋಶ. ಶ್ವಾಸಕೋಶವು ಟ್ಯೂಬರ್ಕುಲಸ್ ಬ್ಯಾಸಿಲಸ್ ಅಥವಾ ಕ್ಷಯ ರೋಗಕ್ಕೆ ತುತ್ತಾಗುವಂಥ ಒಂದು ಅಂಗ ಆಗಿದೆ. ಡಿ ಜೀವಸತ್ವದ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಸರಿಯಾದ ಉತ್ತರ ರಿಕೆಟ್ಸ್. ಡಿ ಜೀವಸತ್ವದ ಕೊರತೆಯಿಂದ ರಿಕೆಟ್ಸ್ ರೋಗ ಉಂಟಾಗುತ್ತೆ. ಸೂಕ್ಷ್ಮಾಣು ಜೀವಿಗಳಲ್ಲಿ ಅತಿ ಚಿಕ್ಕದು ಅಥವಾ ಅತಿ ಸಣ್ಣದು ಯಾವುದು ಅಂತ ಕೇಳಿದ್ದಾರೆ. ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಸೂಕ್ಷ್ಮಾಣು ಜೀವಿಗಳಲ್ಲಿ ಅತ್ಯಂತ ಚಿಕ್ಕದು ವೈರಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹೆಪಟೈಟಿಸ್ ಕಾಯಿಲೆಯಿಂದ ದೇಹದ ಈ ಭಾಗಕ್ಕೆ ಹಾನಿ ಉಂಟಾಗುತ್ತೆ. ಹೆಪಟೈಟಿಸ್ ಬಿ ಆ ಕಾಯಿಲೆ ಉಂಟಾದರೆ ಯಾವ ಒಂದು ದೇಹದ ಭಾಗಕ್ಕೆ ಸಮಸ್ಯೆ ಆಗುತ್ತೆ, ಹಾನಿಯಾಗುತ್ತೆ ಅಂತ ಕೇಳಿದ್ರೆ ಪಿತ್ತಾಶಯಕ್ಕೆ ಹಾನಿಯಾಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಲಿವರ್ ಅಂತೇಳಿ ನಾವೇನು ಕರಿತೀವಲ್ಲ, ಈ ಲಿವರ್ಗೆ ಹಾನಿ ಉಂಟಾಗುತ್ತೆ. ಅನುವಂಶೀಯತೆಗೆ ಸಂಬಂಧಿಸಿದ ನಿಯಮಗಳನ್ನು ನಿರೂಪಿಸಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ
ಮೆಂಡಲ್, ಇವ್ರನ್ನ ಗ್ರೆಗರ್ ಮೆಂಡಲ್ ಅಂತೇಳಿ ಕೂಡ ಕರಿತೀವಿ. ಗ್ರೆಗರ್ ಮೆಂಡಲ್ ಇವರು ಬಟಾಣಿ ಸಸ್ಯದ ಮೇಲೆ ಪ್ರಯೋಗವನ್ನು ಮಾಡಿ ಆನುವಂಶೀಯತೆಯ ನಿಯಮಗಳನ್ನು ರೂಪಿಸ್ತಾರೆ. ಈ ಅಂಶ ಕೂಡ ಗೊತ್ತಿರಲಿ. ಇವುಗಳಲ್ಲಿ ಯಾವ ಭೂರಾಸಾಯನಿಕ ಚಕ್ರ ಬ್ಯಾಕ್ಟೀರಿಯಾಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ನೈಟ್ರೋಜನ್ ಚಕ್ರ. ಈ ನೈಟ್ರೋಜನ್ ಚಕ್ರ ಇದೆಯಲ್ಲ, ಇದು ಹೆಚ್ಚು ಬ್ಯಾಕ್ಟೀರಿಯಾಗಳ ಮೇಲೆ ಅವಲಂಬಿತ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಾನವನ ದೇಹದ ಬಹುದೊಡ್ಡ ಅಂಗಾಂಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಚರ್ಮ. ಚರ್ಮವೇ ಮನುಷ್ಯನ ದೇಹದ ಅತ್ಯಂತ ದೊಡ್ಡ ಅಂಗಾಂಗ ಆಗಿದೆ. ಜೀವಕೋಶದೊಳಗೆ ಇರುವಂತಹ ಲೋಳೆಯಂತಹ ವಸ್ತುವಿಗೆ ಏನಂತ ಕರಿಬೋದು ಕೇಳಿದ್ರೆ ಸೈಟೋಪ್ಲಾಸ್ಮಾ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೈಟೋಪ್ಲಾಸ್ಮಾ ಅಂದರೆ ಜೀವಕೋಶದೊಳಗಿನ ಲೋಳೆಯಂತಹ ವಸ್ತು. ಈಸ್ಟ್ ಇದಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಶಿಲೀಂಧ್ರಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಾನವನ ದೇಹದ ಜೀವಕೋಶಗಳಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು? ನೋಡಿ, ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಆಪ್ಷನ್ ಸಿ 46 ಇದೆ, ಅಂದರೆ 23 ಜೊತೆ. ಎಷ್ಟು ಜೊತೆ ಕ್ರೋಮೋಸೋಮ್ ಇದೆ ಕೇಳಿದಾಗ 23 ಜೊತೆ ಹೇಳಬೇಕು. ಇಲ್ಲಿ ಟೋಟಲ್ ಸಂಖ್ಯೆ ಕೇಳಿರೋದ್ರಿಂದ 46 ಹೇಳಬೇಕಾಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಜೀವಸತ್ವ ನೀರಿನಲ್ಲಿ ಕರಗುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ, ವಿಟಮಿನ್ ಎ. ವಿಟಮಿನ್ ಎ, ಡಿ, ಕೆ, ಇ ಇದೆಯಲ್ಲ, ಇದು ನೀರಲ್ಲಿ ಕರಗಲ್ಲ. ಇದಕ್ಕೊಂದು ಸುಲಭ ಸೂತ್ರ ಇದೆ ನೋಡಿ, ಅಡಕೆ ಅನ್ನೋದು ನೆನಪಿಟ್ಕೊಂಡ್ರೆ ಇವು ನೀರಿನಲ್ಲಿ ಕರಗದೇ ಇರುವಂತಹ ವಿಟಮಿನ್ಗಳಾಗಿದ್ದಾವೆ. ಉಳಿದವು ನೀರಿನಲ್ಲಿ ಕರಗ್ತವೆ. ಏರಿಯೋಲಾರ್ ಅಂಗಾಂಶ ಎಲ್ಲಿ ಕಂಡು ಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಚರ್ಮದ ಕೆಳಗೆ. ಚರ್ಮದ ಕೆಳಗೆ ಏರಿಯೋಲಾರ್ ಅಂಗಾಂಶ ಕಂಡುಬರುತ್ತೆ. ಸ್ನೇಹಿತರೆ ನೋಡಿ, ಇದು 4 ಸೆಟ್ ಆಫ್ 25 ಕ್ವಶನ್ಗಳ ಒಂದು ಪೇಪರ್ ಆಗಿದೆ. ಅಂದರೆ 25 ಪ್ರಶ್ನೆಗಳ 4 ಸೆಟ್ಗಳಿರ್ತವೆ. ಸೆಕೆಂಡ್ ಸೆಟ್ಟನ್ನು ನೋಡೋಣ. ಕೆಳಗಿನವುಗಳಲ್ಲಿ ಯಾವ ಮೈಕ್ರೋನ್ಯೂಟ್ರಿಯೆಂಟ್ ಕೊರತೆಯಿಂದ ಗಾಯ್ಟರ್ ರೋಗ ಉಂಟಾಗುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಯೋಡಿನ್. ಆಗಲೇ ನಾವು ಹೇಳಿದ್ದೀವಿ, ಅಯೋಡಿನ್ ಕೊರತೆಯಿಂದ ಗಾಯ್ಟರ್. ನೋಡಿ, ಗಳಗಂಡ ಅಂತ ಹೇಳಿದಾಗ ಕೂಡ ನಮ್ಗೆ ನೆನಪಿರಬೇಕಾಗತ್ತೆ. ಇದೇ ಸರಳ ಗಳಗಂಡ, ಗಾಯ್ಟರ್ ಎರಡೂ ಒಂದೇ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಬ್ಬ ಆಟಗಾರನಿಗೆ ತತ್ಕ್ಷಣದ ಶಕ್ತಿಯಾಗಿ ಏನನ್ನ ನೀಡ್ತೀವಿ ಕೇಳಿದ್ರೆ ಕಾರ್ಬೋಹೈಡ್ರೇಟ್ ನೀಡ್ತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡಯಾಲಿಸಿಸ್ ಚಿಕಿತ್ಸೆಯನ್ನು ಯಾವ ಅಂಗದ ರೋಗಕ್ಕೆ ನೀಡಲಾಗುತ್ತೆ? ಯಾವ ಅಂಗ ವಿಫಲವಾದಾಗ ಡಯಾಲಿಸಿಸ್ ಚಿಕಿತ್ಸೆಯನ್ನು ನೀಡ್ತೀವಿ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೂತ್ರಪಿಂಡ. 4ನೇ ಪ್ರಶ್ನೆ, ಬೆಳಕಿನ ವರ್ಷ ಅಂದರೇನು? ಬೆಳಕಿನ ವರ್ಷ ಅಂದರೆ ದೂರದ ಅಳತೆ. ಜ್ಯೋತಿರ್ವರ್ಷ ಅಂತ ಕೂಡ ಕರಿತೀವಿ ನಾವು ಇದನ್ನ. ಸಾಮಾನ್ಯವಾಗಿ ನಕ್ಷತ್ರಗಳ ದೂರವನ್ನು ಅಳತೆ ಮಾಡುವ ಸಂದರ್ಭದಲ್ಲಿ ಈ ಜ್ಯೋತಿರ್ವರ್ಷವನ್ನು ನಾವು ಬಳಕೆ ಮಾಡ್ತೀವಿ. ಸರ್ ಸಿ ವಿ ರಾಮನ್ ಅವರು ನೊಬೆಲ್ ಬಹುಮಾನ ಪಡೆದ ವಿಷಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಬೆಳಕಿನ ಚದುರುವಿಕೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಿಂಟರ್ ಯಾವ ಬಗೆಯ ಸಾಧನ? ಇದೊಂದು ಔಟ್ಪುಟ್ ಡಿವೈಸ್ ಅಥವಾ ಔಟ್ಪುಟ್ ಸಾಧನ, ಇನ್ಪುಟ್ ಡಿವೈಸ್ ಅಲ್ಲ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ರಾಕೇಶ್ ಶರ್ಮಾ. ರಾಕೇಶ್ ಶರ್ಮಾ ಇದಾರಲ್ಲ, ಇವರು ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ. ಭೂಕಂಪನಗಳನ್ನು ಅಳೆಯುವ ಸಾಧನ ಯಾವುದು? ಸರಿಯಾದ ಉತ್ತರ ಸಿಸ್ಮೋಗ್ರಾಫ್. ರಿಕ್ಟರ್ ಸ್ಕೇಲ್ನಿಂದ ಎಷ್ಟು ರಿಕ್ಟರ್ ಆಗಿದೆ ಅಂತೇಳಿ ನಾವು ಹೇಳ್ತೀವಲ್ಲ, ಇದನ್ನು ಅಳೆಯಲು ಬಳಸುವಂಥ ಸಾಧನ ಸಿಸ್ಮೋಗ್ರಾಫ್. ಈ ಸಿಸ್ಮೋಗ್ರಾಫ್ನಲ್ಲಿ ಎಷ್ಟು ರಿಕ್ಟರ್ ಭೂಕಂಪನ ಆಗಿದೆ ಅಂತೇಳಿ ತೋರಿಸುತ್ತೆ. ಲಾಫಿಂಗ್ ಗ್ಯಾಸ್ನ ರಾಸಾಯನಿಕ ಅಣುಸೂತ್ರ ಏನು? ಸರಿಯಾದ ಉತ್ತರ N2O. N2O ಅಂದರೆ ನೈಟ್ರಸ್ ಆಕ್ಸೈಡ್. ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳಿತಾರೆ? ಸರಿಯಾದ ಉತ್ತರ ಅನಿಮೋಮೀಟರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಮಾನವನ ದೇಹದ ಉಷ್ಣತಾ ಸ್ಥಾಪಿ ಹೊಂದಿರುತ್ತೆ? ಯಾವುದರಿಂದ ಮನುಷ್ಯನ ದೇಹದಲ್ಲಿ ಉಷ್ಣತೆ ಏನಾಗುತ್ತೆ, ಕಂಟ್ರೋಲ್ ಆಗುತ್ತೆ ಅಥವಾ ವೇರಿಯೇಷನ್ ಆಗೋದನ್ನು ತಡೆಯುತ್ತೆ ಕೇಳಿದ್ರೆ ಯಾವ ಗ್ರಂಥಿ ಅಂತೇಳಿ ಕೇಳಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಹೈಪೋಥಾಲಮಸ್ ಗ್ರಂಥಿ. ಎಲ್ಲ ಜೀವಶಾಸ್ತ್ರೀಯ ಬಂಧಗಳಲ್ಲಿ ಮುಖ್ಯವಾದ ಮೂಲಧಾತು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಗಾಲ.
ಎಲ್ಲ ಜೀವಶಾಸ್ತ್ರೀಯ ಬಂಧಗಳಲ್ಲೂ ಇರುವಂಥ ಮುಖ್ಯವಾದ ಮೂಲ ಧಾತು ಇಂಗಾಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಾಯುಮಂಡಲದ ಒತ್ತಡವನ್ನು ಇದರಿಂದ ಅಳಿತಾರೆ. ಸರಿಯಾದ ಉತ್ತರ ವಾಯು ಭಾರ ಮಾಪಕ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೋಡಗಳಿಂದ ಮಳೆಯನ್ನು ಪ್ರಚೋದಿಸುವ ತಂತ್ರವನ್ನು ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೋಡ ಬಿತ್ತನೆ. ಸೊ ಈ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಇನ್ನೊಂದು ಅಂಶವನ್ನು ತುಂಬ ಸರಿ ಕೇಳಿದ್ದಾರೆ. ಇದಕ್ಕೆ ಬಳಸಲಾಗುವಂಥ ರಾಸಾಯನಿಕದ ಹೆಸರು ಸಿಲ್ವರ್ ಅಯೋಡೈಡ್. ತುಂಬ ಸರಿ ಕೇಳಿರುವಂಥ ಅಂಶ ಇದು, ನೆನಪಿರಲಿ. ಹಣ್ಣಿನಲ್ಲಿರುವ ಸಕ್ಕರೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಕ್ಟೋಸ್. ಫ್ರಾಕ್ಟೋಸ್ ಇದೆಯಲ್ಲ, ಇದು ಹಣ್ಣಿನಲ್ಲಿರುವ ಸಕ್ಕರೆ ಆಗಿದೆ. ಇವುಗಳಲ್ಲಿ ಅತ್ಯಂತ ಪರಿಸರ ಸ್ನೇಹಿ ಇಂಧನ ಯಾವುದು? ಸರಿಯಾದ ಉತ್ತರ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇದೆಯಲ್ಲ, CNG ಇದೆಯಲ್ಲ, ಇದು ಅತ್ಯಂತ ಪರಿಸರ ಸ್ನೇಹಿ ಇಂಧನ ಆಗಿದೆ. ಸಮುದ್ರದಲ್ಲಿ ಅತಿ ಯಥೇಚ್ಛವಾಗಿ ಸಿಗುವ ಮೂಲಧಾತು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಅಯೋಡಿನ್. ಸಮುದ್ರದಲ್ಲಿ ನೀರಿನಲ್ಲಿಯೇ ಅಯೋಡಿನ್ ಯಥೇಚ್ಛವಾಗಿರುತ್ತೆ. ಯಾಕಂದರೆ ಸಮುದ್ರ ನೀರು ಉಪ್ಪಿನಾಂಶದಿಂದ ಕೂಡಿದ್ದು, ಅಯೋಡಿನ್ ಯಥೇಚ್ಛವಾಗಿರುತ್ತೆ. ಜಲಜನಕದ ಬಾಂಬ್ ಯಾವ ತತ್ವದ ಆಧಾರದ ಮೇಲೆ ಆಧಾರಿತವಾಗಿದೆ? ಸರಿಯಾದ ಉತ್ತರ ಅನಿಯಂತ್ರಿತ ವಿದಳನ. ಅನಿಯಂತ್ರಿತ ವಿದಳನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಅನಿಯಂತ್ರಿತ ಸಮ್ಮಿಲನ ಅಲ್ಲ, ಅನಿಯಂತ್ರಿತ ವಿದಳನ. DDT ಎಂಬ ರಾಸಾಯನಿಕವನ್ನು ಯಾವ ರೀತಿಯಲ್ಲಿ ಬಳಸಲಾಗುತ್ತೆ? ಸರಿಯಾದ ಉತ್ತರ ಇದೊಂದು ಕೀಟನಾಶಕವಾಗಿ ಬಳಸಲಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಕೈಕ ಭಾರತೀಯ ಯಾರು? ಸರಿಯಾದ ಉತ್ತರ CV ರಾಮನ್. CV ರಾಮನ್ ಅವರು ಬೆಳಕಿನ ಚದುರುವಿಕೆಗೆ ಮೊಟ್ಟ ಮೊದಲ ಬಾರಿಗೆ ಭಾರತೀಯರಾಗಿ ವಿಜ್ಞಾನಕ್ಕೆ ನೊಬೆಲನ್ನು ಪಡೆದರು. ಈ ಕೆಳಗಿನ ಯಾವುದು ಸಾರಜನಕ ಗೊಬ್ಬರ ಅಲ್ಲ? ಸರಿಯಾದ ಉತ್ತರ ಸೂಪರ್ ಫಾಸ್ಫೇಟ್. ಇದು ಸಾರಜನಕ ಇರುವಂಥ ಗೊಬ್ಬರ ಅಲ್ಲ. ನೋಡಿ, ಇಲ್ಲಿ ನೈಟ್ರೇಟ್, ಸಲ್ಫೇಟ್, ಅಮೋನಿಯಂ ಸಲ್ಫೇಟ್, ಯೂರಿಯಾ ಮತ್ತು ನೈಟ್ರೇಟ್ನಲ್ಲಿ ಸಾರಜನಕ ಇರುತ್ತೆ. ಸೊ ಸೂಪರ್ ಫಾಸ್ಫೇಟ್ನಲ್ಲಿ ಇರೋದಿಲ್ಲ. ಗೃಹ ಬಳಕೆಯ ರೆಫ್ರಿಜರೇಟರ್ಗಳಲ್ಲಿ ಉಪಯೋಗಿಸುವ ಶೀತಕ ಯಾವುದು? ಸರಿಯಾದ ಉತ್ತರ 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರಿಯಾನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜೇಮ್ಸ್ ವ್ಯಾಟ್ ಏನನ್ನು ಆವಿಷ್ಕರಿಸಿದನು? ಸರಿಯಾದ ಉತ್ತರ ರೋಟರಿ ಸ್ಟೀಮ್ ಎಂಜಿನ್. ಇದನ್ನು ಆವಿಷ್ಕರಿಸಿದ. ವ್ಯಾಟ್ಸನ್ ಮತ್ತು ಕ್ರಿಕ್ ಇದಾರಲ್ಲ, ಇವರು ಏನನ್ನು ಕಂಡುಹಿಡಿದರು? ಸರಿಯಾದ ಉತ್ತರ DNA ರಚನೆಯನ್ನು ಕಂಡುಹಿಡಿತಾರೆ ಇವರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಡುಗೆ ಅನಿಲ ಯಾವುದರ ಮಿಶ್ರಣವಾಗಿದೆ? ಬ್ಯೂಟೇನ್ ಮತ್ತು ಪ್ರೊಫೇನ್ ಇದರ ಮಿಶ್ರಣವಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಡುಗೆ ಅನಿಲ ಅಥವಾ ನಾವು ಏನು ಸಿಲಿಂಡರ್ ಗ್ಯಾಸ್ ಅಂತ ಹೇಳ್ತೀವಲ್ಲ, ಇದರಲ್ಲಿ ಹೆಚ್ಚಿನದಾಗಿ ಬ್ಯೂಟೇನ್ ಮತ್ತು ಪ್ರೊಫೇನ್ ಇರುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಗೆ ಹೋಗೋಣ. ಥರ್ಡ್ ಸೆಟ್ ಆಫ್ ಕ್ವಶನ್. ಹತ್ತಿ ಎಳೆಯನ್ನು ಗಿಡದ ಕೆಳಕಂಡ ಯಾವ ಭಾಗದಿಂದ ಪಡೆಯಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ ಹಣ್ಣಿನಿಂದ ಪಡೆಯಲಾಗುತ್ತೆ. ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಮೀಥೇನ್. ಗೋಬರ್ ಗ್ಯಾಸ್ನಲ್ಲಿ ಮೀಥೇನ್ ಅತ್ಯಂತ ಹೆಚ್ಚಾಗಿ ಕಂಡುಬರುತ್ತೆ. ಅಡುಗೆ ಅನಿಲಗಳನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವ ವಸ್ತುವಿಗೆ ನಾವು ಅದನ್ನು ಏನಂತ ಕರಿತೀವಿ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಿಶ್ರಣ. ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿಷದ ಬಡಿತದ ಗತಿ ಎಷ್ಟು ಕೇಳಿದ್ರೆ ಪ್ರತಿ ನಿಮಿಷಕ್ಕೆ ಮನುಷ್ಯನ ಹೃದಯ, ಸಾಮಾನ್ಯ ವಯಸ್ಕ ಮನುಷ್ಯನ ಹೃದಯ 72 ಬಾರಿ ಬಡಿದುಕೊಳ್ಳುತ್ತೆ. ಬ್ಯಾಟರಿಗಳಲ್ಲಿ ಬಳಸಲಾಗುವ ಆಸಿಡ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಸಲ್ಫ್ಯೂರಿಕ್ ಆಸಿಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕುದುರೆ ಮಸಾಲೆ ಸೊಪ್ಪು ಇದು ಯಾವ ರೀತಿಯ ಒಂದು ಇದಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು? ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ಗಳು. ವಿಟಮಿನ್ ಅಥವಾ ವೈಟಮಿನ್ಗೆ ಇದನ್ನ ಉದಾಹರಣೆಯಾಗಿ ಕೊಡ್ಬೋದು. ಫೋಟೋಸಿಂಥಸಿಸ್ ಆಗಲು ಸೂಕ್ತವಾಗಿರುವ ಬೆಳಕು ಯಾವುದು? ಸರಿಯಾದ ಉತ್ತರ ಸೂರ್ಯನ ಬೆಳಕು. ಫೋಟೋಸಿಂಥಸಿಸ್ ಆಗೋಕ್ಕೆ ಸೂರ್ಯನ ಬೆಳಕು ಅತ್ಯಂತ ಅವಶ್ಯಕವಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗೆ ಏನನ್ನು ಕೊಡಬೇಕು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕಿತ್ತಳೆಯನ್ನು ಕೊಡಬೇಕು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ವಾಯುಮಾನದ ಒತ್ತಡವನ್ನು, ವಾಯುಮಂಡಲದ ಒಂದು ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಬಾರೋಮೀಟರ್. ಬಾರೋಮೀಟರ್ನ ವಾಯುಮಾನದ ಒತ್ತಡವನ್ನು ಅಳೆಯಲು ಬಳಸಲಾಗುತ್ತೆ. 10ನೇ ಪ್ರಶ್ನೆ, ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವ ವಸ್ತು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ನೀರು. ನೀರಿಗೆ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುತ್ತೆ. ಬೆಟ್ಟ ಹತ್ತುತ್ತಿರುವ ವ್ಯಕ್ತಿ ಹತ್ತುವಾಗ ಸ್ವಲ್ಪ ಮುಂದೆ ಬಾಗಿರಲು ಕಾರಣ ಏನು? ಸರಿಯಾದ ಉತ್ತರ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕಿನ ಹೊರಸೂಸುವಿಕೆ ವೈಜ್ಞಾನಿಕ ವಿವರ ನಾವು ಏನಂತ ಕರಿಬೋದು ಕೇಳಿದ್ರೆ ಅದನ್ನು ವಿಕಿರಣ ಅಂತೇಳಿ ಕರಿಬೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಇವರು ಸಾಪೇಕ್ಷ ಸಿದ್ಧಾಂತದ ಮೂಲಕವೇ ಜಗತ್ತಿನಾದ್ಯಂತ ಪ್ರಸಿದ್ಧಿ ಕೂಡ ಆಗ್ತಾರೆ. ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆಲ್ಬರ್ಟ್ ಐನ್ಸ್ಟೀನ್. ಸಸ್ಯಗಳಿಗೂ ಜೀವ ಇದೆ ಅಂತೇಳಿ ಗುರುತಿಸಿದ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಜಗದೀಶ್ ಚಂದ್ರ ಬೋಸ್. ಅದಕ್ಕೋಸ್ಕರ ಇವರು ಕ್ರೆಸ್ಕೋಗ್ರಾಫ್ ಎನ್ನುವಂತಹ ಒಂದು ಉಪಕರಣವನ್ನು ಕೂಡ ತಯಾರಿಸ್ತಾರೆ. ಹಿಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಯಾವುದು? ಸರಿಯಾದ ಉತ್ತರ ಕಬ್ಬಿಣದ ಅಂಶ ಅತ್ಯಂತ ಹೆಚ್ಚಾಗಿರುತ್ತೆ ಹಿಮೋಗ್ಲೋಬಿನ್. ಎಂಡೋಸ್ಕೋಪಿ ಸಂಬಂಧಿಸಿರುವುದು ಇದಕ್ಕೆ. ಸರಿಯಾದ ಉತ್ತರ ಎಂಡೋಸ್ಕೋಪಿ ಇದು ವೈದ್ಯಕೀಯದಲ್ಲಿ ಬಳಸಲಾಗುವಂಥ ಒಂದು ಅಂಶ ಆಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಮ್ಲ ಮಳೆಗೆ ಕಾರಣ ಏನು? ನೋಡಿ, ಎಲ್ಲದೂ ಹೌದನ್ಸುತ್ತೆ. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಕೈಗಾರಿಕಾ ಮಾಲಿನ್ಯ, ಅಣುಬಾಂಬ್. ಆ್ಯಕ್ಚುಲಿ ರೈಟ್ ಆನ್ಸರ್ ಕೈಗಾರಿಕಾ ಮಾಲಿನ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ರಕ್ತದಲ್ಲಿ. ಕೆಳಗಿನ ಯಾವ ಗಿಡ ಮುಳ್ಳುಗಳಿಂದ ಕೂಡಿದೆ? 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ನಿಂಬೆ. ನಿಂಬೆ ಗಿಡ ಮುಳ್ಳುಗಳಿಂದ ಕೂಡಿದಂಥ ಗಿಡ ಆಗಿದೆ. ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಹಳದಿ. ಸಾಸಿವೆ ಗಿಡದ ಒಂದು ಹೂವು ಹಳದಿ ಬಣ್ಣದಲ್ಲಿ ಇರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ಯಾರಾಸಿಟಮಲ್ ಒಂದು ಏನಕ್ಕೆ ನಾವು ಎಕ್ಸಾಂಪಲ್ ಕೊಡ್ಬೋದು ಕೇಳಿದ್ರೆ ಇದೊಂದು ಜ್ವರ ನಿವಾರಕ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಪಂಚದಾದ್ಯಂತ ನಿರ್ಮೂಲನೆಗೊಂಡಿರುವ ರೋಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಸಿಡುಬು. ಸಿಡುಬು ಈಗ ಪ್ರಪಂಚದಾದ್ಯಂತ ನಿರ್ಮೂಲನೆಗೊಂಡಿರುವ ರೋಗ ಆಗಿದೆ. ಬಯೋಗ್ಯಾಸ್ನಲ್ಲಿ ಪ್ರಮುಖವಾಗಿ ಇರೋದು ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಮೀಥೇನ್. DNA ಫಿಂಗರ್ ಪ್ರಿಂಟಿನ ಉಪಯೋಗ ಏನು? ಸರಿಯಾದ ಉತ್ತರ ನೋಡಿ, 24ನೇ ಪ್ರಶ್ನೆ ಸರಿಯಾದ ಉತ್ತರ ಮೇಲಿನ ಎಲ್ಲ ಸಂದರ್ಭಗಳಲ್ಲಿ. ಅಂದರೆ DNA ಫಿಂಗರ್ ಪ್ರಿಂಟನ್ನು ವ್ಯಕ್ತಿಯನ್ನು ಗುರುತಿಸೋದಕ್ಕೆ, ಅಪರಾಧ ಶೋಧನೆ ಮಾಡೋದಕ್ಕೆ, ವ್ಯಕ್ತಿಯ ತಂದೆ ತಾಯಿಯನ್ನು ನಿರ್ಧರಿಸೋದಕ್ಕೆ ಬಳಸಲಾಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೈಗಡಿಯಾರಕ್ಕೆ ಕೀ ಕೊಡೋದ್ರಿಂದ ಸಂಗ್ರಹವಾಗುವ ಶಕ್ತಿ, ಆ್ಯಕ್ಚುಲಿ ಸಂಗ್ರಹವಾಗಿರುವಂಥ ಶಕ್ತಿಗೆ ನಾವು ಪ್ರಚನ್ನ ಶಕ್ತಿ ಅಂತೇಳಿ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಣೆಕಟ್ಟುಗಳಲ್ಲಿ ನಿಂತಿರುವಂಥ ನೀರು, ಸ್ಪ್ರಿಂಗು, ಇವೆಲ್ಲ ಅದಕ್ಕೆ ಉದಾಹರಣೆಯಾಗಿ ಕೊಡ್ಬೋದು. 4th ಸೆಟ್ ಆಫ್ ಕ್ವಶನ್ ಪೇಪರಿಗೆ ನೋಡೋಣ. ಪಕ್ಷಿಯ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? ಸರಿಯಾದ ಉತ್ತರ ಆಪ್ಷನ್ ಡಿ, 4 ಕೋಣೆಗಳಿವೆ. ಚರ್ಮದ ಬಣ್ಣಕ್ಕೆ ಕಾರಣವಾಗಿದ್ದೇನು? ಸರಿಯಾದ ಉತ್ತರ ಆಪ್ಷನ್ ಡಿ, ಮೆಲಾನಿನ್. ಮೆಲಾನಿನ್ ಎನ್ನುವಂಥ ವಸ್ತುವೇ ಚರ್ಮದ ಬಣ್ಣಕ್ಕೆ ಕಾರಣ ಆಗುತ್ತೆ. ವಿಟಮಿನ್ ಎ ಕೊರತೆಯು ಯಾವುದಕ್ಕೆ ಕಾರಣ ಆಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಈರುಳುಗುರುಡು. ವಿಟಮಿನ್ ಎ ಕೊರತೆಗೆ ಕೊರತೆಯಿಂದ ಈರುಳುಗುರುಡು ಉಂಟಾಗುತ್ತೆ. ಬೈಸಿಕಲನ್ನು ಮೊಟ್ಟ ಮೊದಲಿಗೆ ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಮ್ಯಾಕ್ಮಿಲನ್. ಮ್ಯಾಕ್ಮಿಲನ್ ಈತ ಬೈಸಿಕಲನ್ನು ಮೊಟ್ಟ ಮೊದಲಿಗೆ ಕಂಡುಹಿಡಿದ. ರಕ್ತದ ಒತ್ತಡವನ್ನು ಅಳೆಯಲು ಉಪಯೋಗಿಸುವಂಥ ಉಪಕರಣ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಪಿಗ್ಮೋಮಾನೋಮೀಟರ್. ಸ್ಪಿಗ್ಮೋಮಾನೋಮೀಟರ್ನ ರಕ್ತದ ಒತ್ತಡವನ್ನು ಅಳೆಯೋದಕ್ಕೆ ಬಳಸಲಾಗುತ್ತೆ. ನಿಮಗೆ ಹತ್ತಿರದಲ್ಲಿರುವ ವಸ್ತುಗಳನ್ನು ಸ್ಪಷ್ಟವಾಗಲು ನೋಡಲು ಆಗುತ್ತಿಲ್ಲವಾದರೆ, ಹತ್ತಿರದಲ್ಲಿರುವ ವಸ್ತುಗಳು ಕಾಣದೇ ಇದ್ದರೆ ಅದಕ್ಕೆ ಯಾವ ರೀತಿಯ ದೃಷ್ಟಿದೋಷ ಅಂತೇಳಿ ಕೇಳ್ತವೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಎ, ದೂರದೃಷ್ಟಿ ದೋಷ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ಬೆನ್ನೆಲುಬು ಇಲ್ಲದ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಅಕಶೇರುಕಗಳು. ಕೆಲಸ ಮಾಡದ ಯಾವುದರ ದೋಷ ಪರಿಹರಿಸಲು ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಮೂತ್ರಜನಕಾಂಗ. ಮೂತ್ರಜನಕಾಂಗದ ಅಂದರೆ ಕಿಡ್ನಿ ಫೇಲ್ಯೂರ್ ಆದಾಗ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡ್ತಾರೆ. ಅಗ್ನಿಶಾಮಕ ದಳದವರು ವಸ್ತ್ರವು ಕೆಳಗಿನ ಯಾವ ಬಗೆಯ ಪ್ಲಾಸ್ಟಿಕ್ನಿಂದ ಮಾಡಲಾಗಿರುತ್ತೆ ಅಂತ ಕೇಳಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಟೆಫ್ಲಾನ್. ಟೆಫ್ಲಾನ್ ಪ್ಲಾಸ್ಟಿಕ್ನಿಂದ ಅಗ್ನಿಶಾಮಕದವರ ಒಂದು ವಸ್ತ್ರವನ್ನು ಮಾಡಲಾಗುತ್ತೆ. ಇದು ಒಂದು ರೀತಿಯಾಗಿ ಬೆಂಕಿ ನಿರೋಧಕವಾಗಿ ಕೆಲಸ ಮಾಡುತ್ತೆ. ಅಂದರೆ ಬೆಂಕಿಗೆ ಯಾವುದೇ ರೀತಿ ರಿಯಾಕ್ಷನ್ ಆಗಲ್ಲ, ಪ್ರತಿರೋಧ ಒಡ್ಡುತ್ತೆ. ಈ ಕೆಳಗಿನ ಅಲೋಹಗಳ ಪೈಕಿ ಯಾವುದು ಮುಕ್ತ ಗಾಳಿಯಲ್ಲಿ ಹೆಚ್ಚು ಕ್ರಿಯಾಶಾಲಿಯಾಗಿರುತ್ತೆ ಅಂತ ಕೇಳಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ರಂಜಕ. ಹಾಗಾಗಿ ಇದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾರೆ. ಕಾಮನ ಬಿಲ್ಲಿನ ಕೊನೆಯ 2 ಬಣ್ಣಗಳು ಯಾವುದು ಅಂತ ಕೇಳಿದರೆ? ಸರಿಯಾದ ಉತ್ತರ ನೇರಳೆ ಮತ್ತು ಕೆಂಪು. ಈ ವಿಬ್ಗೋಯಾರ್ ಅನ್ನುವಂಥ ಸೂತ್ರ ಗೊತ್ತಿದೆ ನಿಮಗೆ, ಈಸಿಯಾಗಿ ಇದು ಮಾಡ್ಬೋದು ನೋಡಿ. ಆರೆಂಜ್, ನೇರಳೆ ಮತ್ತು ಕೆಂಪು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಹಾಲನ್ನು ಕಡೆದಾಗ ಕೆನೆಯು ಬೇರೆ ಆಗಲು ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರ ಅಪಗಾಮಿ ಬಲ. ಇದನ್ನು ನಾವು ವಾಷಿಂಗ್ ಮಿಷಿನಲ್ಲೂ ಕೂಡ ಈ ಸೂತ್ರದ ಆಧಾರದ ಮೇಲೆ ವರ್ಕ್ ಮಾಡ್ತೀವಿ. ವಾತಾವರಣದಲ್ಲಿ ಶೇಕಡಾವಾರು ಅನಿಲ ಅತಿ ಹೆಚ್ಚು ಪ್ರಮಾಣದಲ್ಲಿರುವಂಥ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಸಾರಜನಕ. ಎರೆಗೊಬ್ಬರ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಎರೆಗೊಬ್ಬರ ಒಂದು ಗೊಬ್ಬರದ ಸೃಷ್ಟಿಯಾಗುತ್ತೆ. ಇದು ಗೊಬ್ಬರದ ಸೃಷ್ಟಿಗೆ ಒಂದು ಎಕ್ಸಾಂಪಲನ್ನಾಗಿ ನಾವು ಕೊಡ್ಬೋದು. ಅಡೆಸ್ ಹೆಣ್ಣು ಸೊಳ್ಳೆ ಯಾವ ಕಾಯಿಲೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಡೆಂಗ್ಯೂ. ಅಡೆಸ್ ಎನ್ನುವಂಥ ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ಡೆಂಗ್ಯೂ ರೋಗ ಉಂಟಾಗುತ್ತೆ. ಈ ಕೆಳಗಿನ ಯಾವ ಕಾಯಿಲೆ ವೈರಸ್ನಿಂದ ಬರೋದಿಲ್ಲ ಅಂತ ಕೇಳಿದರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಟೈಫಾಯ್ಡ್. ಹಾಗಾದರೆ ಟೈಫಾಯ್ಡ್ ಯಾವುದರಿಂದ ಬರುತ್ತೆ ಕೇಳಿದ್ರೆ ಬ್ಯಾಕ್ಟೀರಿಯಾದಿಂದ ಬರುವಂಥ ಒಂದು ಕಾಯಿಲೆ ಆಗಿದೆ. ಮೋಡಗಳಿರುವ ರಾತ್ರಿ ಬೆಚ್ಚಗಿರುತ್ತೆ, ಯಾಕೆ ಅಂತ ಕೇಳಿದರೆ? ಸರಿಯಾದ ಉತ್ತರ ಆಪ್ಷನ್ ಎ ಮೋಡಗಳು ಉಷ್ಣವನ್ನು ಭೂಮಿಯಿಂದ ವಾತಾವರಣಕ್ಕೆ ಹರಡಲು ಬಿಡೋದಿಲ್ಲ, ಆ ಕಾರಣಕ್ಕೆ ಮೋಡಗಳಿರುವ ರಾತ್ರಿ ಬೆಚ್ಚಗಿರುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಾತಾವರಣದ ಶಾಖ ಏರಿಕೆ ಹೇಗೆ ನಡೆಯುತ್ತೆ ಅಂತ ಕೇಳಿದರೆ? ಸರಿಯಾದ ಉತ್ತರ ಭೂಮಿಯ ವಿಕಿರಣಗಳಿಂದ. ಭೂಮಿಯಲ್ಲಿ ಸೃಷ್ಟಿಯಾಗುವಂಥ ವಿಕಿರಣಗಳಿಂದ ವಾತಾವರಣದಲ್ಲಿ ಶಾಖ ಏರಿಕೆ ಆಗ್ತಾ ಹೋಗುತ್ತೆ. ಚಿಕ್ಕದಾದ ಮಳೆಹನಿಗಳು ದುಂಡನೆ ಆಕಾರದಲ್ಲಿ ಇರುವುದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲ್ಮೈ ಕರ್ಷಣೆ ಅಥವಾ ನೀರಿನ ಮೇಲ್ಮೈ ಸೆಳೆತ. ಸಿಸ್ಟೈಟಿಸ್ ಎಂಬ ಸೋಂಕು ಯಾವ ಅಂಗಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಕೋಶಕ್ಕೆ ಸಂಬಂಧಪಟ್ಟಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪಟಾಕಿಗಳಿಗೆ ಕೆಳಕಂಡ ಧಾತುಗಳ ಲವಣಗಳಿಂದ ಬಣ್ಣವನ್ನು ನೀಡಲಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟ್ರಾನಿಯಂ ಮತ್ತು ಬೇರಿಯಂ. ಸ್ಟ್ರಾನಿಯಂ ಮತ್ತು ಬೇರಿಯಮನ್ನು ಹಾಕಿ ಪಟಾಕಿಗಳಿಗೆ ಬಣ್ಣವನ್ನು ನೀಡಲಾಗುತ್ತೆ. ದ್ವಿತೀಯ ಎಳೆಯು ಕೆಳಕಂಡ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಿದರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಸಂಪೂರ್ಣ ಆಂತರಿಕ ಪ್ರತಿಫಲನ. ದ್ವಿತೀಯ ಎಳೆ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ಕಾರ್ಯನಿರ್ವಹಿಸುತ್ತೆ. ಗಿಡಗಳಲ್ಲಿ ನೀರು ಮತ್ತು ಲವಣಾಂಶಗಳನ್ನು ಸಾಗಿಸುವ ಅಂಗಾಂಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಕ್ಸೈಲಮ್. ಆಸ್ಟಿಯೋಫೆರೋಸಿಸ್ ಕಾಯಿಲೆ ಈ ಲವಣಾಂಶದ ಕೊರತೆಯಿಂದ ಬರುತ್ತೆ. ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕೊರತೆಯಿಂದ ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಈ ರೀತಿದೆ, 100ನೇ ಪ್ರಶ್ನೆ ಈ ರೀತಿದೆ. ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಮಾಂಸಖಂಡ ಯಾವುದು ಅಂತೇಳಿ? ತೊಡೆ, ಮೀನಖಂಡ, ಮೊಣಕೈ, ಗ್ಲೂಟಮಸ್ ಮ್ಯಾಕ್ಸಿಮಸ್ ಎನ್ನುವಂಥ ಆಪ್ಷನ್ಸ್ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಒಂದು ಸೆಪ್ರೇಟ್ ಆಗಿರುವಂಥ ಪ್ಲೇಲಿಸ್ಟ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮತ್ತು ರಿಪೀಟೆಡ್ ಕ್ವಶನ್ಗಳ ಪ್ಲೇಲಿಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕಲ್ಲಿ ಅದನ್ನು ಹಾಕಿರ್ತೀವಿ. ಹಿಂದಿನ ವೀಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.